ಸತ್ಯ, ನಮ್ದು ಊಟ ಆದ್ಮೇಲೆ ಹಂಗೆ ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರೋಣ. ಸತ್ಯ, ನೈಟ್ ಕರ್ಫ್ಯೂ ಲಾಕ್ಡೌನ್ ಅಂತ ನೈಟ್ ಹೊತ್ತು ಬಿಡ್ಸಕ್ ಎಷ್ಟೊಂದ್ ದಿನ ಆಗೋಯ್ತು. ಒಂದ್ ಬಿಟ್ ಹಾಕೊಂಡ್ ಬರೋಣ. ಹ್ಞೂ ಕಣು, ನೆನಪುಗಳು ನೆರಳಿದ್ದ ಹಾಗೆ. ನಾವು ವಾಕ್ ಮಾಡ್ಲಿ ಓಡೋಗ್ಲಿ ಬೆನ್ ಹಿಂದೆ ಬರ್ತಾನೆ ಇರುತ್ತೆ. ನೀವಿಷ್ಟೆಲ್ಲ ಯಾಕೆ ಕೇಳ್ತಿದ್ದೀರಾ ಅಂತ ನನ್ಗೆ ಗೊತ್ತು. ಅಷ್ಟೆಲ್ಲ ಸೀನ್ ಇಲ್ಲ. ಇರಿ, ಅಮ್ಮಂಗೊಂದು ಫೋನ್ ಮಾಡ್ಬಿಡ್ತೀನಿ. ಅಲ್ಲೆಲ್ಲ ಹೇಗಾಗ್ತಿದೆ, ಎಲ್ಲ ಖುಷಿಯಾಗಿದ್ದಾರಾ ಅಂತ ಕೇಳ್ತೀನಿ. ಖುಷಿಯಾಗೆ ಇರ್ತಾಳೆ ಬಿಡ್ ಸತ್ಯ. ಮದ್ವೆ ಫಂಕ್ಷನ್ ಅಂದ್ಮೇಲೆ ಖುಷಿಗೇನ್ ಬರೋಣ? ಹಾಗಲ್ಲ ಕಣೋ, ಮದ್ವೆ ಮನೆ ಅಂತ ಯಾರು ಎಷ್ಟು ಖುಷಿಯಲ್ಲಿದ್ರು ಅಮ್ಮಂಗಾಗ್ಲಿ ಗಿರ್ಜಮ್ಮಂಗಾಗ್ಲಿ ನನ್ ನೆನಪಾಗಿ ನೋವು ಆಗ್ಬಾರ್ದಲ್ವೇನೋ. ನೀನಾಗ ಅನ್ಕೋತೀಯ ಅಷ್ಟೇ ಸತ್ಯ. ನಿನ್ನೆ ಎಲ್ಲರೂ ನೆನ್ಸ್ಕೊತಿದ್ದಾರೆ ಅಂತ ನಮ್ಗಾಗ ಅನ್ನಿಸ್ತಿಲ್ಲ. ಅದೇ ಮತ್ತೆ ದಿವ್ಯಕ್ಕೆ ಹೋಗ್ಬೇಕಾದ್ರೆ ನಾವು ನೋಡ್ಲಿಲ್ವಾ? ಕೆಲಸ ಆಗೋವರೆಗೂ ಅಷ್ಟೇ ನೀನ್ ನೆನಪಲ್ಲಿ ಇರ್ತೀಯ. ಆಮೇಲೆ ಎಲ್ರು ನಿನ್ನ ಮರೆಯೋರೆ. ಏಯ್, ಎಲ್ರ ವಿಷಯನೇ ಬೇರೆ, ಅಮ್ಮನ ವಿಷಯನೇ ಬೇರೆ ಕಣೋ. ಈಗ ಸುಮ್ನೆ ಮಾತು ಬೇಡ. ಅವ್ರು ನನ್ನ ನೆನ್ಪಿಸ್ಕೋತಾರೋ ಇಲ್ವೋ, ನಾನಂತೂ ಅವ್ರನ್ನ ನೆನ್ಪಿಸ್ಕೋತೀನಿ. ಅಲ್ಲೆಲ್ಲ ಕಾರ್ಯಗಳು ಖುಷಿಯಿಂದ ಯಾವುದೇ ತೊಂದರೆ ಇಲ್ಲದೆ ನಡೀತಿದೆ ಅಂದ್ರೆ ನನ್ಗಾಗ್ಲೇ ಸಮಾಧಾನ. ಅದಕ್ಕೆ ಒಂದೇ ಒಂದು ಕಾಲ್ ಮಾಡಿ ವಿಚಾರಿಸ್ಕೋತೀನಿ. ಆಮೇಲೆ ಬೇಕಿದ್ರೆ ವಾಕ್ ಹೋಗೋಣ. ಅರೆ, ಮೊಬೈಲು ಯಾರು ಬಿಟ್ಟು ಹೋದ್ರು? ಓ, ಜಾನಕಿ ಅವ್ರು ಕೂತ್ಕೊಂಡಿದ್ರಲ್ವಾ? ಏನಿದು ಮಗಳು ಅಂತಿದೆ? ದಿವ್ಯಾ ಜಾನಕಿ ಅವ್ರ ಜೊತೆನೇ ಇದ್ದಾಳಲ್ಲ. ಓ, ಮೊಬೈಲ್ ಕಳೆದು ಹೋಗಿರ್ಬೇಕು ಅಂತ ಮಾಡಿದಾಳೆ ಅನ್ಸತ್ತೆ. ಹಲೋ, ಏನಮ್ಮ ನೀನು ಅಲ್ಲಿ ಹೋದ ತಕ್ಷಣ ಬ್ಯುಸಿ ಆಗ್ಬಿಟ್ಯಾ? ಅಲ್ಲೆಲ್ಲ ಹೇಗಾಗ್ತಿದೆ? ಹಲೋ ಹಲೋ, ಕೇಳಿಸ್ತಿದ್ಯಾ? ಯಾಕೇನು ಮಾತಾಡ್ತಿಲ್ಲ? ಯಾಕೆ, ಇನ್ನು ಫೀಲಲ್ಲೇ ಇದೆಯಾ? ಅಮ್ಮ, ನಿನ್ಗೇನ್ ಇನ್ನ ಈ ಸತ್ಯನ್ ಬಗ್ಗೆನೇ ಯೋಚನೆನಾ? ಸತ್ಯನ್ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ಈ ಸತ್ಯ ಯಾವಾಗ್ಲೂ ಬಿಂದಾಸೆ. ನೀನ್ ತಲೆ ಕೆಡಿಸ್ಕೋಬೇಡಮ್ಮ. ಆರಾಮಾಗಿ ಖುಷಿಯಾಗಿರು. ನೀವೆಲ್ಲರೂ ಖುಷಿಯಾಗಿದ್ರೆ ನನ್ಗಷ್ಟೇ ಸಾಕು. ಸತ್ಯನು ಫುಲ್ ಖುಷಿ. ನೀನ್ ಮದ್ವೆ ಆಗ್ತಿದೆಯಲ್ಲ ಹುಡುಗಿ ದಿವ್ಯಾ, ಅವಳನ್ ಕೇಳು, ನಾನು ಯಾರು ಅಂತ ಹೇಳ್ತಾಳೆ. ರಿತು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬನ್ನಿ ಅದಕ್ಕೆ ನೀವು ನಿಂತ್ಕೊಳ್ಳಿ. ಹಿಂಗಲ್ಲ, ಹೀಗ್ ನಿಂತ್ಕೊಳ್ಳಿ, ಬೆನ್ ಹಿಂದೆ ಮಾಡ್ಕೊಂಡು. ಅಣ್ಣ, ನೀನು ಈ ಕಡೆ ತಿರ್ಕೋ. ಅದಕ್ಕೆ ಅಣ್ಣ ಮರದಿಂದ ಇದ್ದಾನೆ. ಅಣ್ಣ, ಅದಕ್ಕೆ ಬಂದಾಯ್ತು. ನೀವಿಬ್ರು ಒಬ್ರನ್ನೊಬ್ರು ಹಿಂದೆನೆ ಇದ್ದೀರಾ, ಆದ್ರೆ ಮರ ಅಡ್ಡ ಇದೆ ಅಷ್ಟೇ. ಅಡ್ಡ ಇರೋದು ಮರ ಅಲ್ಲ, ಮಂಗ. ಅದ್ ನೀನೆ ನೋಡಿದ್ಯಾ? ನಿನಗೆ ಹೆಲ್ಪ್ ಮಾಡಕ್ ಬಂದ್ರೆ ನನಗೆ ಬೈತ್ಯಾ ಅಲ್ಲ? ಸಿತ್ತು, ಇವಾಗ ಬಂದ್ ಮಾತಾಡೋಂತ ಅವಶ್ಯಕತೆ ಏನಿತ್ತು? ಅದು ಹೀಗೆ ಅವಶ್ಯಕತೆ ಇದೆ ದಿವ್ಯಾ ಅವರೇ. ನಿಮ್ಮ ಹತ್ರ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ರಿತು, ನೀನ್ ಬಂದಿದ್ ಕೆಲಸ ಮುಗಿತಲ್ಲ, ನೀನ್ ಇವಾಗ ಹೊರಡು. ಓಕೆ ಓಕೆ, ನಾನು ಇಲ್ಲೇ ಸ್ವಲ್ಪ ದೂರದಲ್ಲಿ ನಿಂತಿರ್ತೀನಿ. ಯಾರಾದ್ರೂ ಬರ್ತಿದ್ದ ಹಾಗೆ ಸಿಗ್ನಲ್ ಕೊಡ್ತೀನಿ. ಸಿಗ್ನಲ್ ಕೊಟ್ಟಿದ ತಕ್ಷಣ ನೀವಿಬ್ರು ಹೊರಟ್ಬಿಡ್ಬೇಕು, ಸರಿನಾ? ಆಯ್ತು, ಮೊದಲು ನೀನ್ ಹೊರಡು. ನೀ ಆ ಕಡೆ ತಿರ್ಕೋ. ಸರಿ ಆಯ್ತು, ಕ್ಯಾರಿ ಆನ್ ಕ್ಯಾರಿ ಆನ್. ಹೇಳಿ ಕಾರ್ತಿಕ್, ಏನಂತ ಮುಖ್ಯವಾದ ವಿಷಯ? ದಿವ್ಯಾ ಅವರೇ, ಅದು ನಾನ್ ರೆಸಾರ್ಟ್ಗೆ ಬರ್ತಾ ಇರ್ಬೇಕಾದ್ರೆ ಒಂದ್ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿತ್ತು. ಆ ವ್ಯಕ್ತಿ ನಿನ್ಗೊಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು. ನೀವ್ ಯಾರು ಅಂತ ಕೇಳಿದಕ್ಕೆ ನಾನ್ ಯಾರು ಅಂತ ದಿವ್ಯಾ ಅವ್ರಿಗೆ ಗೊತ್ತು, ಅವ್ರನ್ನೇ ಕೇಳಿ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಕಾಲ್ ಬೇರೆ ಕಟ್ ಮಾಡಿದ್ರು.
ನಾನ್ ಬೇರೆ ಗಾಡಿ ಓಡಿಸ್ತಾ ಇದ್ದೆ, ವಾಪಸ್ ಕಾಲ್ ಮಾಡಕ್ಕಾಗಿಲ್ಲ. ರಿಸಾರ್ಟ್ಗೆ ಬಂದು ವಾಪಸ್ ಕಾಲ್ ಮಾಡಿದ್ಮೇಲೆ ಅವ್ರ ಫೋನೇ ಪಿಕ್ ಮಾಡಿಲ್ಲ ದಿವ್ಯಾ ಅವರೇ. ಆ ವ್ಯಕ್ತಿ ಯಾರು ಅಂತ ನಿಮ್ಗೇನಾದ್ರು ಗೊತ್ತಿರ್ಬೋದೋ ಏನೋ ಅಂತ ನಿಮ್ಮನ್ನ ಕೇಳಕ್ ಕರ್ದೆ ಅಷ್ಟೇ. ಈ ಬಾಲ ಏನು ಎಡ್ವರ್ಟ್ ಮಾಡಿರೋ ಹಾಗೆ ಕಾಣಿಸ್ತಿದೆ. ಇವ್ನು ಯಾಕೆ ಹೀಗೆಲ್ಲ ಮಾಡ್ತಾನೆ? ಈಗ ನಾನು ಏನು ಅಂತ ಹೇಳಿ? ದಿವ್ಯಾ ಅವರೇ ಇದ್ದೀರಾ ಅಲ್ವಾ? ಹಾ, ಇಲ್ಲೇ ಇದ್ದೀನಿ. ಮತ್ತೆ ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನನಗೆ ಫೋನ್ ಮಾಡಿದ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾ? ಏನದು ದೊಡ್ಡ ಸರ್ಪ್ರೈಸು? ಹಲೋ, ಯಾರು ಮಾತಾಡ್ತಿರೋದು? ಜಾನಕಿ ಅವರು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ನೀವ್ಯಾರು ಮಾತಾಡೋದು? ಹಲೋ, ಯಾರು ಮಾತಾಡ್ತಿದ್ದೀರಾ ಹೇಳಿ. ನೀವು ಯಾವ ಸತ್ಯನ ಬಗ್ಗೆ ಮಾತಾಡ್ತಿದ್ದೀರಾ? ರಾಜೇಶ್ವರಿ ಅವರಲ್ವಾ ಮಾತಾಡ್ತಿರೋದು? ರಾಜೇಶ್ವರಿನಾ? ಯಾವ ರಾಜೇಶ್ವರಿ? ಹಾ, ಅದೇ ರಾಜರಾಜೇಶ್ವರಿ ನಗರದ ರಾಜೇಶ್ವರಿ. ರಾಜರಾಜೇಶ್ವರಿ ನಗರದ ರಾಜೇಶ್ವರಿನಾ? ರೀ, ನಿಮ್ಗೆ ಯಾರೀ ಬೇಕು? ಇದು ಜಾನ್ಕಮ್ನವ್ರ ಫೋನು. ಇಲ್ಲ ಇಲ್ಲ, ಸತ್ಯಪ್ರಸಾದ್ ಅವ್ರ ಅಮ್ಮ ರಾಜೇಶ್ವರಿ ಅವ್ರಿಗೆ ಕಾಲ್ ಮಾಡಿದ್ದು. ಅವ್ರಲ್ವಾ ನೀವು? ಇಲ್ಲ ಇಲ್ಲ, ಇದು ಜಾನ್ಕಮ್ನವ್ರ ಫೋನು. ಅವರು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಓಹೋ, ಸಾರಿ ರೀ. ಈಗೀಗ ಯಾವುದೋ ನಂಬರಿಗೆ ಫೋನ್ ಮಾಡಿದ್ರೆ ಯಾವುದೋ ನಂಬರಿಗೆ ಕನೆಕ್ಟ್ ಆಗ್ಬಿಡುತ್ತೆ. ಕ್ಷಮಿಸಿ, ರಾಂಗ್ ನಂಬರ್. ಏನಾಯ್ತು ಸತ್ಯ? ಅಮ್ಮ ಎಲ್ಲೋ ಫೋನ್ ಬಿಟ್ಟು ಹೋಗಿದ್ರು ಅನ್ಸುತ್ತೆ ಕಣೋ. ಅಮೂಲ್ ಬೇಬಿ ಅವ್ರ ಅಮ್ಮ ರಿಸೀವ್ ಮಾಡಿದ್ರು. ಅಬ್ಬಾ, ಸದ್ಯ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ದಿವ್ಯಾ ಅವ್ರೆ ಯಾಕೇನು ಮಾತಾಡ್ತಾ ಇಲ್ಲ? ನಾನೀಗ ಕೇಳಿದ್ರಿಂದ ನಿಮ್ಗೇನಾದ್ರು ಬೇಜಾರಾಯ್ತಾ? ಹಾಗೆಲ್ಲ ಏನಿಲ್ಲ ಕಾರ್ತಿಕ್. ನಿಮ್ಗೆ ಯಾರು ಕಾಲ್ ಮಾಡಿದ್ರು ಅಂತ ಈಗ ಯೋಚನೆ ಮಾಡ್ತಿದ್ದೆ. ಅಷ್ಟಕ್ಕೂ ನೀವ್ಯಾಕೆ ಆ ಒಂದ್ ಕಾಲ್ಗೋಸ್ಕರ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಕಾರಣ ಇದೆ ದಿವ್ಯಾ ಅವ್ರೆ. ಈ ಮದ್ವೆ ವಿಷಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದ್ ಸಣ್ಣ ತಪ್ಪು ಕೂಡ ನಡಿಬಾರ್ದು. ಯಾವ ಸಮಸ್ಯೆನೋ ಆಗದೆ ಮದ್ವೆ ತುಂಬಾ ಚೆನ್ನಾಗಿ ನಡಿಬೇಕು. ಮದ್ವೆ ವಿಷಯದಲ್ಲಿ ಒಂದ್ ಸಣ್ಣ ಪ್ರಾಬ್ಲಮ್ ಆಗುತ್ತೆ ಅನ್ಸಿದ್ರು ನಾನು ಯಾಕಷ್ಟು ಅಲರ್ಟ್ ಆಗ್ತೀನಿ ಅಂತ ಗೊತ್ತಾ? ಇದು ನನ್ ಮದ್ವೆ ಅನ್ನೋದ್ಕಿಂತ ಹೆಚ್ಚಾಗಿ ಇದು ನನ್ನ ಮನೆಯವ್ರ ಕನಸು. ಅದಕ್ಕಿಂತ ಹೆಚ್ಚಾಗಿ ನನ್ನ ಅಪ್ಪನ ಆಸೆ. ನನಗ್ ನೀವ್ ಏನ್ ಹೇಳ್ತಿದಿರೋ ಒಂದು ಅರ್ಥ ಆಗ್ತಿಲ್ಲ. ಹೇಳ್ತೀನಿ ದಿವ್ಯಾ ಅವ್ರೆ, ಇಲ್ಲಿವರೆಗೂ ಯಾರಿಗೂ ಹೇಳ್ದೆ ನನ್ ಮನ್ಸಲ್ಲೇ ಮುಚ್ಚಿಟ್ಕೊಂಡು ನೋವು ತಿಂತಾರ ಸತ್ಯನ ಇವತ್ ನಾನ್ ನಿಮಗೆ ಹೇಳ್ತೀನಿ. ಅಪ್ಪನ ಆರೋಗ್ಯ ಸರಿ ಇಲ್ಲ. ಅಪ್ಪನ್ಗೆ ಸಿವಿಯರ್ ಹೆಲ್ತ್ ಇಶ್ಯೂಸ್ ಇದೆ.
ಇಂಥ ಟೈಮಲ್ಲಿ ಅವ್ರ ಮನ್ಸಿಗೆ ಸ್ವಲ್ಪ ನೋವಾದ್ರು ಅದು ಅವ್ರ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಈ ಮದ್ವೆ ಬಗ್ಗೆ ಅಪ್ಪ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಈ ಮದ್ವೆ ಸಂಭ್ರಮ ನೋಡೋದು ಅವ್ರ ಜೀವಕ್ಕಿಂತ ಅವ್ರ ಆರೋಗ್ಯಕ್ಕಿಂತ ಮುಖ್ಯ ಅಂತ ಎಷ್ಟೊಂದ್ ಸತಿ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಮದ್ವೆ ವಿಷಯದಲ್ಲಿ ಯಾರು ಏನೇ ಮಾತಾಡಿದ್ರು ಟೆನ್ಷನ್ ಆಗುತ್ತೆ. ಈ ಬಾಲ ಯಾಕೆ ಹೀಗ್ ಮಾಡ್ದ? ಇವನ್ ಏನೋ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕಾರ್ತಿಕ್ಗೆ ಏನಾದ್ರೂ ಕ್ಲೂ ಸಿಕ್ಕಿರ್ಬೋದಾ? ಯಾಕೆ ದಿವ್ಯಾ ಅವ್ರೆ ನೀವ್ ಆವಾಗ್ಲಿಂದ ಏನು ಮಾತಾಡ್ತಾನೆ ಇಲ್ಲ? ಹಾ ಅದೇ ಮಾವನ್ ಬಗ್ಗೆ ಹೇಳಿದ್ರಲ್ಲ, ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ದಟ್ಸ್ ಓಕೆ. ದಿವ್ಯಾ ಅವ್ರೆ ಇವಾಗ ಹೇಳಿ, ನನಗ್ ಯಾರು ಕಾಲ್ ಮಾಡಿರ್ಬೋದು? ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಹಾ ಗೊತ್ತು ಕಾರ್ತಿಕ್. ಗೊತ್ತಾ? ಯಾರದು? ನನ್ಗೆ ಯಾಕೆ ಈ ರೀತಿ ಕಾಲ್ ಮಾಡಿದ್ರು? ಅದು ಅದು ಹಾ ಅವ್ನು ನನ್ನ ಕ್ಲಾಸ್ಮೇಟ್ ಅವಿನಾಶ್ ಅಂತ. ಇನ್ವಿಟೇಷನ್ ಕೊಡಕ್ ಹೋದಾಗ ನೀನ್ ಹುಡ್ಬಿಗ್ ಕಾಲ್ ಮಾಡಿ ಯಾಮಾರಿಸ್ತೀನಿ ಅಂತ ಹೇಳ್ತಾ ಇದ್ದ. ಮೊದ್ಲೇ ಅವರೆಲ್ಲ ತರ್ಲೆಗಳು, ಅವರೇ ಮೋಸ್ಟ್ಲಿ ಈ ರೀತಿ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬೇಡ ಅಂತಾನೂ ಹೇಳಿದ್ದ. ನೀವ್ ಸುಮ್ನೆ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಷ್ಟೇನಾ? ಥ್ಯಾಂಕ್ ಗಾಡ್. ಅಣ್ಣ ಟೈಮ್ಸ್ ಅಪ್. ನಾನಿವಾಗ ಅಕ್ಕೆನ ಕರ್ಕೊಂಡು ಹೋಗ್ಬೇಕು. ದೊಡ್ಡಮ್ಮ ಆವಾಗಿಂದ ಕೇಳ್ತಿದ್ದಾರೆ. ಥ್ಯಾಂಕ್ಸ್ ರಿತು. ಥ್ಯಾಂಕ್ಸ್ ದಿವ್ಯಾ ಅವ್ರೆ. ಆಹಾ, ಇವಾಗ ಖುಷಿನಾ? ಹಾಗೆ ಅನ್ಕೋ. ಬೆನ್ನಿಂದೆ ಮಾತಾಡ್ಕೊಳ್ಳೋದ್ರಲ್ಲಿ ಇಷ್ಟೊಂದು ಖುಷಿ ಇರುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅಕ್ಕೆ ಬನ್ನಿ ಹೋಗೋಣ. ಅಣ್ಣ ಬಾಯ್. ತರ್ಲೆ ಹೋಗು. ನನಗೆ ಪ್ರ್ಯಾಂಕ್ ಕಾಲಾ? ಮತ್ತೆ ಕಾಲ್ ಬರ್ಲಿ, ನೋಡ್ಕೋತೀನಿ. ಅಸಲಿ ಆಟ ಈಗ ಶುರುವಾಗತ್ತೆ ಕಾರ್ತಿಕ್. ನನಗೆ ನಿನ್ ಮೇಲಿರೋ ಅಷ್ಟು ದ್ವೇಷ ಇನ್ಯಾರ ಮೇಲೂ ಇಲ್ಲ. ಅದಕ್ಕೆ ಕಾರಣ ನೀನು ದಿವ್ಯನ ಮದುವೆ ಆಗ್ತಿದೀಯ ಅನ್ನೋದಷ್ಟೇ ಅಲ್ಲ, ಅದಕ್ಕೂ ಮೀರಿ ಹಿಂದೆ ನಡೆದಿದ್ದು ಯಾವುದನ್ನು ನಾನಿನ್ನೂ ಮರ್ತಿಲ್ಲ. ನಿನ್ನ ಮಧ್ಯೆ ಹಿಂದೆ ಏನು ನಡೆದಿದೆಯೋ ಅದಕ್ಕೆ ಪ್ರತೀಕಾರವಾಗಿ ನಾಳೆ ಇಲ್ಲೇನು ನಡೆಯುತ್ತೆ ಅಂತ ನೋಡ್ತಿರೋ. ಜಾನಕಿ, ನೀರ್ ತಂದೇನೆ. ತಂದತ್ತೆ. ಮೆಣಸಿನ್ಕಾಯಿ ತಿನ್ಬಿಟ್ಟೆ ಕಣೆ. ಕೋಸಂಬರಿ ತಿಂದ್ರ ನೀವು? ಕೋಸಂಬರಿ ಮೆಣಸಿನ್ಕಾಯಿ ತುಂಬಾ ಹಾಕಿದ್ರು. ಜಾನಕಿ ಅವರೇ, ಊಟ ಮಾಡಿದ್ರ? ಆಯ್ತು. ನಿಮ್ದಿನ್ನು ಊಟನೇ ಆಗಿಲ್ಲ. ಮಾಡ್ತೀನಿ ಇವಾಗ. ಹೇಗನಿಸ್ತು? ಹಿಡಿಸ್ತಾ ಊಟ? ಅಯ್ಯೋಯ್ಯೋ, ಮೃಷ್ಟಾನ್ನ ಅಮ್ಮ. ಅಂದಾಗೆ ನಿಮ್ಮವರೆಲ್ಲ ಎಲ್ಲಿದ್ದಾರೆ? ದಿವ್ಯಾ ಎಲ್ಲಿದ್ದಾಳೆ? ದಿವ್ಯಾ ಮೆಹಂದಿ ಶಾಸ್ತ್ರ ಅಲ್ವಾ, ಅದಕ್ಕೆ ಅವಳ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಫೋನ್ ಮಾಡಕ್ ಹೋಗಿದ್ದಾಳೆ. ಒಳ್ಳೇದಾಯ್ತು. ಅಂದಾಗೆ ನೀವು ನಿಮ್ ಫೋನ್ ಅನ್ನ ಅಲ್ಲೇ ಬಿಟ್ಟು ಬಂದಿದ್ರಿ, ಕೊಟ್ಟೋಗೋಣ ಅಂತ ಬಂದೆ. ಏನ್ ಜಾನಕಿ, ಫೋನ್ ಇಟ್ಕೋಬಾರ್ದಾ? ಅಲ್ಲ, ನಿಂಗೆ ಯಾವ್ದಾದ್ರು ಫೋನ್ ಮಾಡಿದ್ರೆ? ಬಂದಿತ್ತು, ಮಗಳು ಅನ್ನೋ ನಂಬರಿಂದ ಕಾಲ್ ಬಂದಿತ್ತು. ನಾನು ದಿವ್ಯಾ ಕಾಲ್ ಮಾಡಿದಾಳೇನೋ, ನಿಮ್ಮಮ್ಮ ಫೋನ್ ಇಲ್ಲೇ ಬಿಟ್ಟಿದ್ದಾರೆ ಅಂತ ಹೇಳೋಣ ಅಂತ ರಿಸೀವ್ ಮಾಡಿದೆ.
ಆದ್ರೆ ದಿವ್ಯಾ ಆಗಿರ್ಲಿಲ್ಲ. ಸತ್ಯನ್ ಬಗ್ಗೆ ಯೋಚನೆ ಮಾಡ್ಬೇಡ, ಖುಷಿಯಾಗಿರು, ಹಾಗೆ ಹೀಗೆ ಅಂತ ಯಾವ್ದೋ ಹುಡುಗಿ ಮಾತಾಡ್ತಿತ್ತು. ಆಮೇಲೆ ನೋಡಿದ್ರೆ ಯಾರೋ ಸತ್ಯಪ್ರಕಾಶ್ ಅನ್ನೋರ್ ತಾಯಿ ಕಾಲ್ ಮಾಡಕ್ ಹೋಗಿ ನಿಮಗ್ ಮಾಡಿದೀನಿ ಅಂತ ಹೇಳಿದ್ಲು. ಯಾರೋ ರಾಜೇಶ್ವರಿ ಅನ್ನೋರಿಗೆ ಕಾಲ್ ಮಾಡಕ್ ಹೋಗಿ ನಿಮಗ್ ಕಾಲ್ ಮಾಡಿದ್ದಾರೆ ಅಂದ್ರೆ ನಿಮ್ ಮೊಬೈಲ್ ಅಲ್ಲಿ ಮಗಳು ಅಂತ ಹೇಗಿರಕ್ ಸಾಧ್ಯ? ಅದು ಅವತ್ತು ನಾನು ಸೀರೆ ಅಂಗಡಿಲಿ ಹೇಳದ್ನಲ್ಲ, ನಮ್ಗೆ ದೂರ ಸಂಬಂಧಿಕರ ಮಗಳು, ಮಗಳ ಸಮಾನ. ಓ, ನಾವು ಸೀರೆ ಕೊಟ್ವಲ್ಲ ಹುಡುಗಿಗೆ, ಅದೇ ಹುಡುಗಿ ಅದು. ಅವ್ರ ಅಮ್ಮನ ಹೆಸರು ರಾಜೇಶ್ವರಿ ಅಂತ. ರಾಜೇಶ್ವರಿ ಮಗಳು ಅಂತ ಅಷ್ಟುದ್ದ ಅದ್ರೆಲ್ಲ ಹಾಕೊಳಕ್ ಆಗಲ್ವಲ್ಲ, ಅದಕ್ಕೆ ಬರೀ ಮಗಳು ಅಂತ ಹಾಕೊಂಡಿದ್ದೀನಿ. ಅಂದ್ರೆ ಆ ರಾಜೇಶ್ವರಿ ಅನ್ನೋರು ನಿಮಗ್ ಗೊತ್ತಾ? ಹೂಮ, ಯಾವ್ದೋ ಬಾದ್ರಾಯಣನ್ ಸಂಬಂಧ. ಹೇಳಿದ್ನಲ್ಲ, ನೀವು ಸೀರೆ ಕೊಡ್ಸಿದ್ರಲ್ಲ ಅದೇ ಹುಡುಗಿನೇ. ಅವ್ರು ಉತ್ರಳ್ಳಿಲಿರೋದು. ಉತ್ರಳ್ಳಿನ? ಮತ್ತೆ ಆ ಹುಡುಗಿ ರಾಜರಾಜೇಶ್ವರಿ ನಗರ ಅಂತ ಹೇಳಿದ್ಲು. ಅದೇ ರಾಜೇಶ್ವರಿ ನಗರನೇ. ಉತ್ರಳ್ಳಿ ರೋಡಲ್ಲಿ ಹೋಗ್ಬೋದಲ್ಲ. ಓ ಹೌದಾ, ಸರಿ ಸರಿ. ನಾನು ಅವನ್ ಗಂಡ್ ಬೇರೆ ಹುಡುಗಿ ನಿಮ್ ಮನೆಗ್ ಬಂದಿತ್ತಲ್ಲ, ನಾನ್ ಬಂದಾಗ ಅವಳೇನೋ ಅಂತ ಅನ್ಕೊಂಡಿದ್ದೆ. ಆ ಹುಡುಗಿ ಹೆಸರು ಸತ್ಯ ಅಂತಾನೆ ಅಲ್ವಾ? ಫೋನಲ್ಲಿ ಸತ್ಯ ಅಂತ ಅವಳು ಹೇಳಿದಾಗ ಆ ಹುಡುಗಿ ನೆನಪಾದ್ಲು ನನಗೆ. ಅವಳನ್ನ ನೆನಪು ಮಾಡ್ಕೊಂಡ್ರೆ ಮೈ ಎಲ್ಲ ಉರಿಯತ್ತೆ ನನಗೆ. ಅವಳ ಅವತಾರನೋ, ಅವಳು ಆಡೋ ಅಹಂಕಾರದ ಮಾತುಗಳು, ಚಿಚಿ ಚಿಚಿ ಚಿಚಿ. ಬಿಡಿ ಬಿಡಿ, ಇಂಥ ಶುಭ ಕಾರ್ಯದಲ್ಲಿ ಅವಳ ಮಾತು ಯಾಕೆ? ಅಂದಾಗೆ ಆ ಹುಡುಗಿ ಫೋನ್ ಮಾಡಿತ್ತಲ್ಲ, ರಾಂಗ್ ನಂಬರ್ ಅನ್ಕೊಂಡು ಕಟ್ ಮಾಡ್ಬಿಟ್ಟೆ. ಪಾಪ ತಪ್ಪಾಗಿ ತಿಳ್ಕೊಬಾರ್ದಲ್ವಾ, ನೀವೊಂದ್ಸಲ ಫೋನ್ ಮಾಡಿ ಹೇಳ್ಬಿಡಿ. ಆಯ್ತಾಯ್ತು, ಹೇಳ್ತೀನಿ. ಹಾ, ನೀವು ಹೋಗಿ ಊಟಕ್ಕೆ. ಮಾಡ್ತೀನಿ, ನಮ್ಮ ಯಜಮಾನ್ರು ಊಟ ಮಾಡಿದ್ರೆ ನೋಡ್ಕೊಂಡ್ಬಿಡ್ತೀನಿ. ಹಾ, ವಾವ್, ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ದಿವ್ಯಾ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಯಾಕೆ ಕಾರ್ತಿಕ್ ಕಾಲ್ ಮಾಡಿದ್ದೆ? ಮತ್ತೆ ನನ್ನ ಹುಡುಗಿ ಜೊತೆನೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಮದ್ವೆ ಆಗಕ್ ಹೊರಟಿದ್ದಾನೆ. ನನಗೂ ಉರಿಯುತ್ತಾ ಇಲ್ವೋ? ಅದಕ್ಕೆ ಅವನಿಗೂ ಸ್ವಲ್ಪ ಟೆನ್ಷನ್ ಕೊಡೋಣ ಅಂತ ಹಿಂಗ್ ಮಾಡ್ದೆ. ನೀನ್ ಈ ರೀತಿ ಓವರ್ ಆಗಾಡಿ ತುಂಬಾ ರಿಸ್ಕ್ ತಗೋತಾ ಇದ್ಯಾ. ಮದ್ವೆನೇ ನಿಲ್ಸೋ ರಿಸ್ಕ್ ತಗೊಳ್ತಿರೋ ಅವನಿಗೆ ಅವನಿಗೆ ಕಾಲ್ ಮಾಡೋದೇನು ದೊಡ್ಡ ರಿಸ್ಕ್ ಅಲ್ಲ ಬಿಡೋದಿದ್ಯಾ. ನೀನ್ ಏನ್ ಬೇಕಿದ್ರು ಮಾಡ್ಕೊ, ಆದ್ರೆ ಯಾವ ಪ್ರಾಬ್ಲಮು ನನ್ ಕುತ್ತಿಗೆಗೆ ಬರಬಾರ್ದು ಅಷ್ಟೇ. ನಾನ್ ತಾಳಿ ಕಟ್ಟಬೇಕಾಗಿರೋ ಕುತ್ತಿಗೆಗೆ ಪ್ರಾಬ್ಲಮ್ಗಳನ್ನ ತಂದೋಡ್ತೀನ ದಿವ್ಯಾ. ಡೋಂಟ್ ವರಿ, ನಿನಗೆ ಯಾವುದೇ ರೀತಿಲೂ ಪ್ರಾಬ್ಲಮ್ ಆಗಲ್ಲ. ಬಾಲ, ಮದ್ವೆನ ಹೇಗ್ ನಿಲ್ಸ್ತೀಯಾ? ನಿನ್ ಪ್ಲಾನ್ ಏನು? ಯಾಕೇನು ಹೇಳ್ತಾನೆ ಇಲ್ಲ? ಹೇಳೋದು ಇಲ್ಲ. ಈಗ ಸದ್ಯಕ್ಕೆ ನಿನಗೆ ನನ್ನ ಪ್ಲಾನ್ ಬಗ್ಗೆ ಗೊತ್ತಾಗೋದು ಬೇಡ ದಿವ್ಯಾ. ನೀನ್ ಏನೋ ಪ್ಲಾನ್ ಮಾಡ್ಕೊಂಡು ನಾನ್ ಏನೋ ಅಡ್ವರ್ಟ್ ಮಾಡಿದ್ರೆ ಹಾಗಲ್ಲ ದಿವ್ಯಾ. ನಾನು ಈಗಲೇ ಪ್ಲಾನ್ ಬಗ್ಗೆ ಹೇಳ್ಬಿಟ್ರೆ ನೀನ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀಯ, ಕಾನ್ಶಿಯಸ್ ಆಗ್ತೀಯ. ಆಮೇಲೆ ನಿನ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಆಕ್ಟ್ ಮಾಡಕ್ ಹೋಗಿ ನೀನ್ ಸಿಕ್ಕಾಕೊಂಡ್ಬಿಟ್ರೆ? ಆಕ್ಟ್ ಮಾಡೋದ್ರಲ್ಲಿ ನಾನ್ ಸಿಕ್ಕಾಕೊಳ್ಳೋದ? ಯು ಫುಲ್. ಇವತ್ತಿನವರೆಗೂ ನಾನ್ ನಿಮ್ಮೆಲ್ಲರ ಜೊತೆ ಮಾಡ್ತಿರೋದೇ ನಾಟಕ. ಅದಕ್ಕೆ ನಾನು ಈ ಪ್ಲಾನ್ ಬಗ್ಗೆ ಹೇಳಲ್ಲ. ಆದ್ರೆ ಟೆನ್ಷನ್ ಮಾಡ್ಕೋಬೇಡ, ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯಲ್ಲ. ಅದ್ ಸರಿ ಬಾಲ, ಆದ್ರೆ ನಿನ್ ಪ್ಲಾನಿಗೆ ತಕ್ಕ ಹಾಗೆ ನಾನ್ ಕರೆಕ್ಟಾಗಿ ನಡ್ಕೋತಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗತ್ತೆ, ಖಂಡಿತ ಗೊತ್ತಾಗತ್ತೆ. ನಾನಿಲ್ಲಿಗೆ ಬಂದಿರೋದೇ ಅದಕ್ಕೋಸ್ಕರ. ನೀನ್ ಯಾವ ಟೈಮಲ್ಲಿ ಏನ್ ಮಾಡಬೇಕು ಅನ್ನೋ ಎಲ್ಲ ಇನ್ಸ್ಟ್ರಕ್ಷನ್ನು ನಾನು ಕೊಡ್ತೀನಿ. ನೀನ್ ಆ ರೀತಿ ನಡ್ಕೊಂಡ್ರೆ ಸಾಕು. ಬಾಲ,
ನನಗೇನು ತೊಂದರೆ ಆಗಲ್ಲ ತಾನೆ? ಇಲ್ಲ ದಿವ್ಯಾ, ಟ್ರಸ್ಟ್ ಮೀ, ನಿನ್ ಬಗ್ಗೆ ಯಾರಿಗೂ ಯಾವುದೇ ರೀತಿನೂ ಅನುಮಾನನೂ ಬರಲ್ಲ. ಆದ್ರೆ ಈ ಮದ್ವೆ ನಿಲ್ಲೋದಂತೂ ಗ್ಯಾರಂಟಿ. ಡೋಂಟ್ ವರಿ, ನಿನ್ನ ಸುಲಭವಾಗಿ ಬಿಟ್ಕೊಡ್ತೀನ ಡಾರ್ಲಿಂಗ್. ಸರಿ ಬಾಲ, ಐ ಟ್ರಸ್ಟ್ ಯು. ಥ್ಯಾಂಕ್ ಯು ಡಿಯರ್, ಐ ಲವ್ ಯು.